ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೀರೋಚಿತ ಸೋಲಿನೊಂದಿಗೆ ಆರ್ಸಿಬಿ ಬಹುತೇಕ ಹೊರಕ್ಕೆ. ಆದರೆ ಈ ಪವಾಡ ನಡೆದರೆ ಮಾತ್ರ ಪ್ಲೇ ಆಫ್ಗೆ ಎಂಟ್ರಿ. ಆ ಪವಾಡ ಏನು ಎಂಬುದು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಂಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಆರ್ಸಿಬಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನು ನಿನ್ನೆ ನಡೆದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯದಲ್ಲಿ ಎರಡೂ ತಂಡಗಳ ಬ್ಯಾಟಿಂಗ್ ಅಬ್ಬರಕ್ಕೆ ದಾಖಲೆಗಳು ನಿರ್ಮಾಣವಾದವು. ಆದರೆ ವೀರೋಚಿತ ಸೋಲಿನ ಮೂಲಕ ಆರ್ಸಿಬಿ ತಂಡ ಈ ಬಾರಿಯ IPL ಕೂಟದಿಂದ ಬಹುತೇಕ ಹೊರಕ್ಕೆ ಆದರೆ ಬಿದ್ದಿದೆ. ಆದರೂ ಈ ಪವಾಡ ನಡೆದರೆ ಮಾತ್ರ ಆರ್ಸಿಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡಲು ಸಾಧ್ಯವಿದೆ. ಹೌದು ಸ್ನೇಹಿತರೆ, ಈ ಬಾರಿಯ IPL ಸೀಸನ್ ಆರಂಭದಲ್ಲಿ ಇದು ಆರ್ಸಿಬಿಯ ಹೊಸ ಅಧ್ಯಾಯ ಎಂದು ಆರ್ಸಿಬಿ ತಂಡ ಹೇಳಿಕೊಂಡಿದ್ದರು. ನಿರಾಶಾದಾಯಕ ಪ್ರದರ್ಶನದಿಂದ ಆರ್ಸಿಬಿ ತನ್ನ ಹಳೆಯ ತಪ್ಪುಗಳನ್ನೇ ಮುಂದುವರಿಸಿತು. ಇದು ಆರ್ಸಿಬಿ ಅಭಿಮಾನಿಗಳ ನಿರಾಶೆಗೆ ಕಾರಣವಾಗುತ್ತಿದ್ದರು. ನಿನ್ನೆ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಸೋತರು ಅಭಿಮಾನಿಗಳ ಹೃದಯವನ್ನು ಗೆದ್ದಿದೆ. ಹೌದು ಸ್ನೇಹಿತರೆ, ಹೈದರಾಬಾದ್ ನೀಡಿದ ಕಠಿಣ ಸವಾಲನ್ನು ಬೆನ್ನತ್ತಿ ಬಂದ ಆರ್ಸಿಬಿ ತಂಡ ಕೇವಲ 26 ರನ್ಗಳಿಂದ ಸೋಲೊಪ್ಪಿಕೊಂಡಿತು. ನಿನ್ನೆ ನಡೆದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧದ ಪಂದ್ಯದಲ್ಲಿ ಸೋಲುವ ಮೂಲಕ ಆರ್ಸಿಬಿ ತಂಡ ಈ ಬಾರಿ IPL ಕೂಟದಿಂದ ಬಹುತೇಕ ಹೊರಕ್ಕೆ ಬಿದ್ದಿದೆ. ಇನ್ನು ಇಂಡಿಯನ್ ಪ್ರೀಮಿಯರ್ ಲೀಗ್ 2024ರ ಪ್ರಯಾಣವು ಇನ್ನು ಮುಂದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಕಷ್ಟವಾಗಿದ್ದು, ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂದ್ಯವನ್ನು ಗೆಲ್ಲುವುದು ಬಹಳ ಮುಖ್ಯವಾದರೂ ತಂಡ ಸೋಲನ್ನು ಎದುರಿಸಿದೆ. ಇನ್ನು ಈ ಸೀಸನ್ನಲ್ಲಿ 7 ಪಂದ್ಯಗಳನ್ನು ಆಡಿರುವ ಆರ್ಸಿಬಿ ತಂಡವು 6 ಪಂದ್ಯದಲ್ಲಿ ಸೋತಿದೆ. ಪಾಯಿಂಟ್ ಪಟ್ಟಿಯಲ್ಲಿ ಕೂಡ ಕೊನೆಯ ಸ್ಥಾನದಲ್ಲಿದೆ. ಸದ್ಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಇನ್ನು 7 ಪಂದ್ಯಗಳು ಉಳಿದಿದ್ದು, ಪ್ಲೇ ಆಫ್ಗೆ ಪ್ರವೇಶಿಸಬೇಕಾದರೆ ಆರ್ಸಿಬಿ ತಂಡ ಪ್ರತಿ ಪಂದ್ಯವನ್ನು ಗೆಲ್ಲಬೇಕಿದೆ. ಇನ್ನು ಇದು ಬಹಳ ಕಠಿಣ ಸವಾಲಾಗಿದ್ದು, ಈಗಿನ ಪರಿಸ್ಥಿತಿ ನೋಡಿದರೆ ಸತತ ಸೋಲುಗಳಿಂದ ಕಂಗೆಟ್ಟಿರುವ ಆರ್ಸಿಬಿ ತಂಡವು ಇದು ಮಾಡು ಇಲ್ಲವೇ ಮಡಿ ಪಂದ್ಯಗಳಂತೆ ಎಲ್ಲ ಪಂದ್ಯಗಳಲ್ಲೂ ಹೋರಾಡಬೇಕಾಗಿದೆ. ಹೀಗಾಗಿ ಆರ್ಸಿಬಿ ಎಲ್ಲ ಪಂದ್ಯಗಳನ್ನು ಗೆಲ್ಲಲು ಪವಾಡವೇ ನಡೆಯಬೇಕಿದೆ. ನಿಮ್ಮ ಪ್ರಕಾರ ಏನು ಅನ್ಸುತ್ತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.